ಈ ದೇಶದಲ್ಲಿ ಬಿಜೆಪಿಯವರ ಗೂಂಡಾಗಿರಿ, ಬಿಜೆಪಿಯವರ ರೌಡಿಸಂ ಜಾಸ್ತಿ ಆಗಿದೆ. ಯಾಕೆ ಈ ವಿಚಾರ ಪ್ರಸ್ತಾಪಿಸ್ತಿದ್ದೀನಿ ಅಂದ್ರೆ, ಈ ಬಿಜೆಪಿಯವರ ಗೂಂಡಾಗಿರಿ ಸರ್, ನಿನ್ನೆ ಬಿಹಾರದ ಪಾಟ್ನಾದಲ್ಲಿ ಕಾನ್ಸರ್ ಅಂತ ಫೇಮಸ್ ಕೋಚಿಂಗ್ ಸೆಂಟರ್ ಟೀಚರ್ ನೀಟ್ ಪರೀಕ್ಷೆ ಬಗ್ಗೆ ಮೋದಿ ಅವ್ರನ್ನ ಪ್ರಶ್ನಿಸಿದ್ರು, ನೀಟ್ ಪರೀಕ್ಷೆ ಬಗ್ಗೆ ಧರ್ಮೇಂದ್ರ ಪ್ರಧಾನ ಪ್ರಶ್ನಿಸಿದ್ರು ಅಂತ ನಿನ್ನೆ ಅವ್ರ ಕೋಚಿಂಗ್ ಸೆಂಟರ್ ಮೇಲೆ ರಾತ್ರಿ ಅಟ್ಯಾಕ್ ಆಗುತ್ತೆ. 8 ರಿಂದ 10 ಸಲ ಗನ್ ಫೈರ್ ಮಾಡ್ತಾರೆ. ಒಬ್ಬ ಕಾನ್ಸರ್ ಅಂತ ಬಡವ್ರ ಮಕ್ಕಳಿಗೆ ಟೀಚರ್ ಪಾಠ ಹೇಳ್ಕೊಡೋ ಟೀಚರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ರು ಅಂತ ಬಿಜೆಪಿ ಗೂಂಡಾಗಳು ಹೋಗಿ ಬಿಜೆಪಿ ಬೆಂಬಲಿತರು ಕೋಚಿಂಗ್ ಸೆಂಟರ್ ಪುಡಿ ಪುಡಿ ಮಾಡಾಕಿದ್ದಾರೆ. ಮೋದಿ ಅವರ ಗೂಂಡಾಗಿರಿ ಯಾವತ್ ನಿಲ್ಲುತ್ತೆ? ಅಮಿತ್ ಶಾ ಅವರ ಗೂಂಡಾಗಿರಿ ಯಾವತ್ ನಿಲ್ಲುತ್ತೆ? ಯಾಕೆ ಒಳ್ಳೆತನ ಸತ್ತೋಗಿ ಎಷ್ಟು ದಿನ ಆಯ್ತೋ? ಮೋದಿಜಿ ಅವರೇ, ಅಮಿತ್ ಶಾ ಅವರೇ, ನಿಮ್ ಗೂಂಡಾಗಿರಿ ವೆಸ್ಟ್ ಬೆಂಗಾಲಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡಿದ್ರಿ. ನಿಮ್ ವಿರುದ್ಧ ಯಾರೆಲ್ಲ ಮಾತಾಡ್ತಾರೋ ನಿಮ್ ಬೆಂಬಲಿಗರೋಗ ಅವ್ರನ್ನ ಅಟ್ಯಾಕ್ ಮಾಡೋದು. ಇಂಥ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ. ಇವತ್ತು ಕಾನ್ಸರ್ ಅಂತ ಸರ್ ಬಿಹಾರಲ್ಲಿ ದಯವಿಟ್ಟು ತಾವು ನೋಡ್ಬೇಕು. ಕೋಚಿಂಗ್ ಸೆಂಟರ್ ಮುಂದೆ ಹೋಗಿ ಯಾವನಾದ್ರೂ ಗನ್ ಫೈರ್ ಮಾಡ್ತಾನ? 8 ರಿಂದ 10 ಸಲ. ಆ ಬಿಜೆಪಿ ಅಲ್ಲಿ ಬಿಹಾರಲ್ಲಿ ಇರೋದು ಬಿಜೆಪಿ, ಸೆಂಟ್ರಲ್ ಇರೋದು ಬಿಜೆಪಿ. ನಾಲಾಯಕಗಳು, ಅಯೋಗ್ಯರು, ಅಸಮರ್ಥರು, ರೌಡಿಗಳು, ಗೂಂಡಾಗಳು ಈ ಬಿಜೆಪಿಯವರು. ನಾನು ಮತ್ತೊಮ್ಮೆ ಇದೆಲ್ಲ ಘಟನೆಗಳು ನೋಡ್ತಾ ಇದ್ರೆ ನನಗೆ ಅನಿಸ್ತಿದೆ, ಬಿಜೆಪಿ ಹಟಾವ್ ದೇಶ್ ಬಚಾವ್, ಬಿಜೆಪಿ ಹಟಾವ್ ದೇಶ್ ಬಚಾವ್ ಅಂತ ಹೇಳಕ್ ಇಷ್ಟಪಡ್ತೀನಿ.